ಎಷ್ಟು ಅಂತರದಿಂದ ಗೆಲ್ತೀರಾ ಅಂತ ಏನಾದರೂ ಇದೆಯಾ? ಹಣೆ ಬರ ಭಗವಂತ ಬರೆಯೋನು, ಜನನೂ ಹಣೆ ಬರ ಇವತ್ತು ಬರೆದಿದ್ದಾರೆ. ಹಾಗಾಗಿ ಮತಗಟ್ಟೆಗಳಲ್ಲಿ ಎಲ್ಲವೂ ಕೂಡ ಇನ್ನೇನು ಕೆಲವು ಗಂಟೆಗಳಲ್ಲಿ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ. ಹಾಗಾಗಿ ಅದು ಅಂತರದ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಜನ ಒಂದು ಅವಕಾಶ ಮಾಡ್ತಾರೆ ಅನ್ನೋ ಒಂದು ದೃಢವಾದಂಥ ಒಂದು ನಂಬಿಕೆ ಅಂತೂ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ವಿಶ್ವಾಸ ಇಬ್ಬರ ಮಾತಿನಲ್ಲೂ ಕೂಡ ಅದರ ವಿಶ್ವಾಸವನ್ನ ಮತದಾರ ಹುಸಿಗೊಳಿಸ್ತಾನ ಅಥವಾ ಗೆಲುವಿನ ನಗೆ ಉಳಿಯೋ ರೀತಿಯಲ್ಲಿ ತೀರ್ಪನ್ನ ಕೊಡ್ತಾನ ಕೆಲವೇ ಕ್ಷಣಗಳಲ್ಲಿ. ಬಹುಶಃ 10 ಗಂಟೆ 11 ಗಂಟೆ ವೇಳೆಗೆ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಬಟ್ ಒಂದು ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿದ ಮೇಲೆ ಈ JDSನ ಉತ್ತರಾಧಿಕಾರಿ ಬಗ್ಗೆ ಬಹಳ ಚರ್ಚೆ ಆಯಿತು. ನಾನು ನರಸಿಂಹಮೂರ್ತಿ ಸರ್ನ ಕೇಳ್ತೀನಿ, ಗೆದ್ದರೆ ಓಕೆ ಸರ್, ಗೆಲ್ಲದೆ ಹೋದರೆ ಹೆಂಗೆ ಕತೆ JDSನದು ಅಂತ. ಸರ್ ಮೇಡಮ್, ಗೆಲುವು ಸೋಲು ನಮಗೆ ಮುಖ್ಯ ಅಲ್ಲ ಮೇಡಮ್. ನಾವು ಯಾವತ್ತೂ ಹೋರಾಟ ಮಾಡಿಕೊಂಡು ದೇವೇಗೌಡರು ಅವತ್ತಿಂದ ಹೋರಾಟ ನಿಮ್ಮ ಪಕ್ಷದ ಪ್ರಶ್ನೆ ಕೇಳ್ತಿಲ್ಲ ಸರ್, ನಿಖಿಲ್ ಕುಮಾರಸ್ವಾಮಿ ಅವರ ವೈಯಕ್ತಿಕ ರಾಜಕೀಯ ಭವಿಷ್ಯದ ಬಗ್ಗೆ ಕೇಳ್ತಿದ್ದೀನಿ. ಪಕ್ಷದ ವಿಚಾರ, ಸೋಲು ಗೆಲುವು ಒಬ್ಬ ಮನುಷ್ಯನಿಗೆ ಮುಖ್ಯ ಅಲ್ಲ ಮೇಡಮ್. ಆದ್ರೆ ಒಂದು ಹೋರಾಟ ಅಂತೂ ನಿರಂತರವಾಗಿರ್ಬೇಕು, ನಿರಂತರವಾಗಿರುತ್ತೆ. ಅಲ್ಲ, ಹೋರಾಟ ಮಾಡ್ಲಿಕ್ಕೆ ಜನ ಇರೋದಿಲ್ಲ ಅಂತ ನರಸಿಂಹಮೂರ್ತಿ ಅವರು ಹೆಂಗ್ ಗೊತ್ತಾದ್ರು, ಹೋರಾಟ ಒಬ್ಬ ನಾಯಕ ಅಂತ ಬೇಕಾಗತ್ತೆ ಅಂತ. ಈಗ 3ನೇ ಬಾರಿ ಇವರು ಗೆದ್ದರೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮಂಡ್ಯದಲ್ಲಿ ಮತ್ತು ರಾಮನಗರದಲ್ಲಿ ಭಾಳ ಕೇಕುವಾಗ್ತಾರ ಇದ್ದಂಥ ಅವಕಾಶ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ರು ಕೂಡ ದೇವೇಗೌಡರ ಪ್ರಭಾವದಿಂದ ಅಥವಾ ಕುಮಾರಸ್ವಾಮಿ ಪ್ರಭಾವದಿಂದ ಅಂತೇಳಿ. ಈ ಬಾರಿ ಅಖಾಡಕ್ಕೆ ಇಳಿದಿದ್ದು ಸಾಧಾರಣ ಅಖಾಡಕ್ಕೆಲ್ಲ ಇಳಿದಿದ್ದು ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಅದರ ಕದರೇ ಬೇರೆ ಆಗ್ಬಿಡುತ್ತೆ. ಯಾಕಂದರೆ ನಿಜವಾದ ಹೋರಾಟದಲ್ಲಿ ಗೆದ್ದಿದ್ದು ಅಂತೇಳಿ. ಆದರೆ ಒಂದು ಕಾಲದಲ್ಲಿ ರಾಮನಗರದಲ್ಲಿ JDS ಇತ್ತು, ಮಾಗಡಿಯಲ್ಲಿ JDS ಇತ್ತು, ಚನ್ನಪಟ್ಟಣದಲ್ಲಿ JDS ಇತ್ತು. 4 ಕ್ಷೇತ್ರಗಳ ಪೈಕಿ ರಾಮನಗರದೇ 3 ಕನಕಪುರ ಒಂದು ಬಿಟ್ಟು ಎಲ್ಲವೂ ಇತ್ತು. ಇವತ್ತೇನಾದರೂ ಅದು ಕೂಡ ಕುಮಾರಸ್ವಾಮಿ ಅವರ ಅಲ್ಲೇ ಇರೋದು, ಕುಮಾರಸ್ವಾಮಿ ಅವರು ರಾಮನಗರದಲ್ಲೇ. ಈ ನಿಮಗೆ ಚನ್ನಪಟ್ಟಣದಲ್ಲಿ ಒಂದು JDS ಅಭ್ಯರ್ಥಿ ಏನಾದರೂ ಸೋತು ಹೋದರೆ ಗೊತ್ತಿಲ್ಲ, ಹೋದರೆ ರಾಮನಗರ ಕ್ಷೇತ್ರದಲ್ಲಿ ಮೂಲೋತ್ಪಾದನೆ ಆದಂಗೆ ಆಯ್ತಲ್ಲ JDS ಅಂತ, ಅದನ್ನು ಕೇಳ್ತಿರೋದು ನಾನು. ತಾವು ಹೇಳ್ತಾ ಇರೋದು ಸತ್ಯ ಸರ್. ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕಂತ ಅನಿವಾರ್ಯ ಇರಲಿಲ್ಲ, ಮತ್ತೆ ಅವ್ರಿಗೂ ಇಷ್ಟ ಇರಲಿಲ್ಲ ನಿಲ್ಲಬೇಕು ಅಂತ. ಸಾಮಾನ್ಯ ಕಾರ್ಯಕರ್ತರಲ್ಲಿ ಜೈಮುತ್ತು ಅಂತ ತಾಲೂಕು ಅಧ್ಯಕ್ಷರ ನಿಲ್ಲಿಸಬೇಕು ಅಂತ ನಾವು ಅವತ್ತಿಂದ 6 ತಿಂಗಳಿಂದ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಸರ್. ಆಮೇಲೆ ಈ ಬದಲಾದ ರಾಜಕೀಯದಲ್ಲಿ ನಾವು ಕೊನೆಗೆ ನಾವು ಒಪ್ಕೊಂಡು ಇವರಿಗೆ CP ಯೋಗೇಶ್ವರ್ ಅವ್ರಿಗೆ ಕೊಡಬೇಕು, ನಾವು ಮೈತ್ರಿಯಲ್ಲಿ ಇದ್ದೀವಿ, ಇಲ್ಲಿ ಮುಂದಕ್ಕೆ ನಾವೆಲ್ಲ ಸರಿಯಾಗಿ ಹೋಗ್ಬೇಕು, ಹಾಗಾಗಿ ಈಗಲೇ ಸಮಸ್ಯೆ ಬೇಡ ಅಂತ ಆಯ್ತು. JDS ಇಂದ ನಿಲ್ಲಿ ಅಂತ ನಾವು ಅವ್ರಿಗೆ ಹೇಳ್ದೋ. ನಡ್ಡಾಜಿ ಅವ್ರು ಫೋನ್ ಮಾಡಿ ಕುಮಾರಣ್ಣರ ಹತ್ರ ದೇವೇಗೌಡರ ಹತ್ರ ಮಾತಾಡಾದ್ಮೇಲೆ, ಅದಾದ ನಂತರ ಇಲ್ಲ ನಾನು JDS ಇಂದ ನಿಲ್ಲಲ್ಲ ಅಂತ ಹೇಳಿದ್ಮೇಲೆ ಹಲವಾರು ಬಿಜೆಪಿ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಇಷ್ಟಪಟ್ಟಾಗ ಅವ್ರ ಮುಂದೆ ನಿಲ್ಬೇಕು ಸರ್. ಮಂಜುನಾಥ್ ಟೈಮಲ್ಲಿ ಅವ್ರು ಕೆಲಸ ಮಾಡಬೇಕು. ಮಂಜುನಾಥ್ ಟೈಮಲ್ಲಿ ಕೆಲಸ ಮಂಜುನಾಥ್ ಸರ್ ತಮ್ಮ ಮಾಧ್ಯಮದಲ್ಲೇ ತೋರಿಸಿದ್ರಿ, ಅವ್ರು ಕಂಗ್ರಾಚುಲೇಷನ್ ಹೇಳಿದ್ರು, ಆಯ್ತು ಒಪ್ಕೊಂಡಿದ್ದಾರೆ ಬಿಜೆಪಿಯಿಂದ ನಿಲ್ಲಿ ಅಂತ ಅನ್ಬಿಟ್ಟು. ಅದ ನಾವು ಒಪ್ಕೊಂಡಾದ್ಮೇಲೆ ಇಂದು ದಿನ ಹೋಗಿ ರಾಜೀನಾಮೆ ಕೊಟ್ಟು ಬರೋಂಥದ್ದು ಇದೆಲ್ಲ ಪೂರ್ವ ನಿಯೋಜಿತ ಅನ್ಸಲ್ವಾ? 20 ಜನ ಅಭಿಮಾನಿಗಳನ್ನ ಅವ್ರ ಅಭಿಮಾನಿಗಳನ್ನ ಅವ್ರ ಅನುಯಾಯಿಗಳನ್ನ 20 ಜನನ MP ಎಲೆಕ್ಷನ್ ಕಳಿಸ್ಬಿಟ್ಟು ಅರ್ಧ ಮಟ್ಟ ಡೈವರ್ಟ್ ಮಾಡಿದ್ದೆ MP ಕ್ಷೇತ್ರ 6 ತಿಂಗಳಿಂದ ತೆರವಾಗಿದ್ದಂತ ಕ್ಷೇತ್ರ 6 ತಿಂಗಳಿಂದ ಅವರಿಗೆ ಡಿಸಿಷನ್ ತಗೊಳ್ಳೋದಕ್ಕೆ ಅವಕಾಶನೇ ಇರಲಿಲ್ಲ. ಬಿಜೆಪಿ ಹೈಕಮಾಂಡ್ ಇವ್ರ ಫೋನಿಗೆ ಸಿಕ್ಕೇ ಇರಲಿಲ್ಲ. ಯೋಗೇಶ್ವರ್ ಮೇಲೆ ಯಾಕೆ ಅವ್ರ ಮೇಲೆ ಯಾಕೆ ಕೊಡಿಸ್ತೀರಾ? ನೇರವಾಗಿ ಎದೆ ತಟ್ಟು ಹೇಳಿ, ನಮ್ಮ ಕ್ಷೇತ್ರ ಉಳಿಸ್ಕೋಬೇಕಿತ್ತು, ನಮ್ಮ JDS ಗೆಲ್ಲಿಸ್ಬೇಕಿತ್ತು. ಕೇಳಿಸ್ಕೊಳ್ಳಿ, ಈ ಹಿಂದೆ ಕಾರ್ಯಕರ್ತರು ಪುಟ್ಟರಾಜು ಅವರು ತೆರವು ಮಾಡಿಕೊಟ್ಟಂತ ಕ್ಷೇತ್ರ, ನಂತರ ತಾಯಿ ತೆರವು ಮಾಡಿಕೊಟ್ಟಂತ ಕ್ಷೇತ್ರ, ಈಗ ತಂದೆ ತೆರವು ಮಾಡಿಕೊಟ್ಟಂತ ಕ್ಷೇತ್ರ. ಸೊ ಹಾಗಾಗಿ ಅವ್ರನ್ನ ನಾವು ನಿಲ್ಲಿಸಬೇಕಿತ್ತು, ಅವರಿಗೆ ಒಂದು ರಾಜಕೀಯ ಭವಿಷ್ಯವನ್ನ ನಾವು ಕಟ್ಕೊಡ್ಬೇಕಿತ್ತು. ತಪ್ಪು
ಒಪ್ಪಿನ ಬಗ್ಗೆ ಮಾತಾಡ್ತಾ ಇಲ್ಲ. ಡಿ.ಕೆ. ಸುರೇಶ್ ಅವರನ್ನ ತಪ್ಪು ನಿಲ್ಲಿಸೋ ಒಪ್ಪಿನ ಬಗ್ಗೆ ಅವಕಾಶ ನಾವು ಮಾತಾಡ್ತಾ ಇಲ್ಲ. ಡಿ.ಕೆ. ಸುರೇಶ್ ಅವರನ್ನ ನಿಲ್ಲಿಸೋ ಅವಕಾಶ ಇತ್ತು. ಬಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಇರಲಿಲ್ಲ. ತಪ್ಪೇನಿದೆ? ಹಂಗೇನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಫೇವರಬಲ್ ಅನ್ಸಿರಬಹುದು. ಒಂದ್ ನಿಮಿಷ. ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಸುರೇಶ್ ಅವರ ನಿಲುವು ಬಹಳ ಸ್ಪಷ್ಟವಾಗಿತ್ತು. ನಾನೇ ಅವ್ರ ಹತ್ರ ಪರ್ಸನಲ್ ಕೂಡ ಮಾತಾಡಿದ್ದೀನಿ. ಅವ್ರು ಹೇಳಿದಂಥದ್ದು ಇಷ್ಟೇ, ಈಗಷ್ಟೇ 6 ತಿಂಗಳಾಗಿದೆ, ನಾನು ಕ್ಷೇತ್ರವನ್ನ ಸೋತಿದ್ದೀನಿ. ಸೊ ಸೋಲಿಗೆ ಕಾರಣ ಏನಿರಬಹುದು, ಯಾಕೆ ಜನ ಬಹುಶಃ ಕೆಲವೊಂದು ಭಾಗಗಳಲ್ಲಿ ತಿರಸ್ಕರಿಸಿದ್ರು, ಸೊ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ನಾನು ಲೋಕಸಭೆಗೆ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ದು ಅವರು ನಿಲುವಾಗಿತ್ತೆ ಹೊರತು ಆ ಚುನಾವಣೆ ಸೋತಾಯ್ತು, ಈ ಚುನಾವಣೆಗೆ ಬಂದು ನಿಂತ್ಕೋತೀನಿ, ಇಲ್ಲಿ ಸೋತ್ರೆ ಮತ್ತೊಂದ್ ಕಡೆ ನಿಂತ್ಕೋತೀನಿ, ಆ ಪರಿಸ್ಥಿತಿಯಲ್ಲಿ ಅವ್ರು ಇರ್ಲೇ ಇರ್ಲಿಲ್ಲ. ಅಂಡ್ ಇಟ್ ವಾಸ್ ಹಿಸ್ ಇಂಡಿವಿಜುವಲ್ ಡಿಸಿಷನ್ ಅಂಡ್ ವಿ ರೆಸ್ಪೆಕ್ಟೆಡ್ ಇಟ್ ಆಸ್ ಅ ಪಾರ್ಟಿ. ಆಯ್ತು, ಬಟ್ ನೀವು ಜೆಡಿಎಸ್ ಅವ್ರನ್ನ ಕೇಳ್ತಿದ್ರಿ, ಬಿಜೆಪಿ ಕೇಳ್ತಿದ್ರಿ. 6 ತಿಂಗಳಾಗಿತ್ತು ತೆರವಾಗಿ, ಕ್ಯಾಂಡಿಡೇಟ್ ಬಗ್ಗೆ ಡಿಸ್ಕಷನ್ ಆಗಿರ್ಲಿಲ್ವಾ? ನಿಮ್ ಪಕ್ಷದಲ್ಲಿ ಆಗಿರ್ಲಿಲ್ವಾ ಸ್ವಾತಿ ಅವರೇ? ಒಂದು ವಾರದ ಹಿಂದೆ ಸಿಪಿ ಯೋಗೇಶ್ವರ ಬರ್ತಾರೆ, ನಮ್ಮ ಪಕ್ಷದಲ್ಲಿ ಡಿಸ್ಕಷನ್ ಆಗಿರ್ಲಿಲ್ಲ ಅಂತ ನಾವು ಹೇಳದೇ ಇಲ್ಲ. ಕಾರ್ಯಕರ್ತರಿಗೆ ಪ್ರತಿ ಬಾರಿ ಏನು ನಾವು ಒಂದು ಎಕ್ಸರ್ಸೈಸ್ ಮಾಡ್ತೀವಿ ಪಾರ್ಟಿಯಲ್ಲಿ, ಸೊ ಯಾರ್ಯಾರಿಗೆ ಅವಕಾಶ ಇದೆ, ಯಾರು ಬಂದು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ತೀರಿ. ಸೊ ಇಂಟರ್ನಲ್ಲಿ ಸಾಕಷ್ಟು ಡಿಸ್ಕಷನ್ಗಳು ನಡೀತು. ಆದ್ರೆ ನಡೆದಂತಹ ಪೊಲಿಟಿಕಲ್ ವಿದ್ಯಮಾನಗಳಲ್ಲಿ ಈ ರೀತಿಯಾದಂತ ಡಿಸಿಷನ್ ತಗೊಳ್ಬೇಕಿತ್ತು. ನಾವು ಜೆಡಿಎಸ್ ಫೋನ್ ಮಾಡಿ ಹೇಳಿಲ್ಲ, ನಾವು ಬಿಜೆಪಿ ಹೈಕಮಾಂಡ್ ಹೇಳಿಲ್ಲ ಸಿಪಿ ಯೋಗೇಶ್ವರಿಗೆ ಟಿಕೆಟ್ ಕೊಟ್ಬಿಡಿ, ನಮ್ ಕಡೆ ಕಳಿಸ್ಕೊಡಿ ಅಂತ. ಅವ್ರು ಮಾಡಿರೋ ತಪ್ಪುಗಳಿಗೆ ಕಾಂಗ್ರೆಸ್ ಯಾಕೆ ಹೊಣೆ ಮಾಡ್ತಾ ಇದ್ದಾರೆ? ನಿಮಗೆ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳುವಂತ ಅಧಿಕಾರನೇ ಅವರಿಗಿಲ್ಲ. ಈಗ ಸ್ವಾತಿ ಅವರ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೀನಿ. ಸಿಪಿ ಯೋಗೇಶ್ವರು ಬಿಜೆಪಿಯ ಒಬ್ಬ MLC, ಅನಿವಾರ್ಯವಾಗಿ ಅವರು ಟಿಕೆಟ್ ಕೇಳೋದು ಸತ್ಯ, ಆ ಥರ ಏನಿಲ್ಲ. ಆದರೆ ಒಂದೇ ನಿಮಿಷ ಬಂದೆ ಸರ್. ಶಿಗ್ಗಾಂವಿಯಲ್ಲಿ ಮತ್ತೆ ಭರತ್ ಬೊಮ್ಮಾಯಿ ಮುನ್ನಡೆ 1139 ಆರಂಭಿಕ. ಇದೆಲ್ಲ ದೊಡ್ಡ ವಿಚಾರಣೆ ಅಲ್ವೇ ಅಲ್ಲ. ಶಿಗ್ಗಾಂವಿಯಲ್ಲಿ ಮತ್ತೆ ಭರತ್ ಬೊಮ್ಮಾಯಿ ಮುನ್ನಡೆ ಆದರೆ ಒಂದು ನಿರೀಕ್ಷೆಗಳಿರುತ್ತೆ ಏನಾಗುತ್ತೆ ಅಂತ ಅನ್ನುವಂಥದ್ದು. 1139 ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಇದೇ ಅಭ್ಯರ್ಥಿ ಇದ್ದರು, ಬಸವರಾಜ ಬೊಮ್ಮಾಯಿ ಅವರು ಕ್ಯಾಂಡಿಡೇಟ್ ಆಗಿದ್ದರು. ಅಲ್ಲಿ ಯಾಸೀರ್ ಅವರು 30,000 ಮತಗಳ ಅಂತರದಿಂದ ಸೋಲ್ತಾರೆ. ಆದರೆ ಭಾಳ ಕುತೂಹಲ ಏನಪ್ಪ ಅಂತಂದರೆ, ಅದು ನಡೆದು ಕೇವಲ 1.5 ವರ್ಷದ ಒಳಗಾಗಿ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ MP ಕ್ಯಾಂಡಿಡೇಟ್ ಆಗಿರ್ತಾರೆ. ಇದೇ ಶಿಗ್ಗಾಂವಿ ಕ್ಷೇತ್ರದಲ್ಲಿ 7,500 8,000 ಮತಗಳ ಹಿನ್ನಡೆ ಗಳಿಸ್ತಾರೆ. ಭರತ್ ಬೊಮ್ಮಾಯಿ ವಿರುದ್ಧ ಬಸವರಾಜ ಬೊಮ್ಮಾಯಿ 30,000 ಮತಗಳ ಅಂತರದಿಂದ ಗೆಲ್ತಾರೆ. ಆದರೆ ಪ್ರಹ್ಲಾದ್ ಜೋಶಿ ನಿಂತಾಗ 7,000 ಮತಗಳು ಕಡಿಮೆ ಬರುತ್ತೆ ಅಲ್ಲಿ. ಹಾಗಾಗಿ ಕಾಂಗ್ರೆಸ್ನ ಒಂದು ಲೆಕ್ಕಾಚಾರ ಅಲ್ಲಿ ಇದ್ದಿರ್ಬೋದು. ಆದರೆ ಈಗಿನ ಟ್ರೆಂಡ್ ಪ್ರಕಾರ 1,139 ಮತಗಳ ಅಂತರದಿಂದ ಭರತ್ ಬೊಮ್ಮಾಯಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಒಂದು ವಿಶೇಷ ಜಯಪ್ರಕಾಶ್, ನಿಮ್ಮ ಫ್ಯಾಕ್ಟ್ಸ್ ಅಲ್ಲಿ ಫಿಗರ್ಸ್ ನೋಡುವಾಗ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಕಾಣ್ತಾ ಉಂಟು. ಸುಮಾರು 25-30 ಸಾವಿರ ವೋಟ್ ಕೌಂಟಿಂಗ್ ಆಯ್ತು. ಡಿಫರೆನ್ಸ್ ಇನ್ನೂ ಇರೋದು ಯಾವುದೇ 2,000 ಕ್ರಾಸ್ ಆಗಿಲ್ಲ. 128, 6